ಜಗದಿ ಜಗತ್ವವನು ಮಾಯಾ ವಿಚಿತ್ರವನು ಒಗೆದಾಚೆ ಬಿಸುಡೆಲ್ಲ ಕರಣವೇದ್ಯವನು ಮಿಗುವುದೇಂ ರೂಪಾಖ್ಯೆಯೊಂದುಮಿಲ್ಲದ ವಸ್ತು ಹೊಗಿಸಾ ಕಡೆಗೆ ಮತಿಯ ಮಂಕುತಿಮ್ಮ. ಹೀಗೆ ಈ ಜಗತ್ತು ಅಂತ ಗೊತ್ತಾಗೋದಕ್ಕೆ ಏನೇನು ಕಾಣುತ್ತಲ್ಲ ಕಣ್ಣಿಗೆ, ಅದು ಎಲ್ಲದೂ ಕೂಡ ಮಾಯೆ ಅಂತೆ. ಅದು ನಮ್ಮ ಸಂಬಂಧಗಳಾಗಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಕಟ್ಟಡಗಳಾಗಿರ್ಬೋದು, ಪಶು ಪಕ್ಷಿಗಳಾಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ಇದು ಎಲ್ಲದೂ ಕೂಡ ಮಾಯೆ ಅಂತೆ, ಯಾವುದೂ ನಿಜ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಏನೇನು ನಿನ್ನ ಕಣ್ಣಿಗೆ ಜಗತ್ತು ಅಂತ ಪ್ರೂವ್ ಆಗೋದಕ್ಕೆ ಏನೇನು ಕಾಣ್ತಾ ಇದೆಯಲ್ಲ, ಅದು ಎಲ್ಲದನ್ನು ಕೂಡ ನಿನ್ನ ಮನಸ್ಸಿಂದ ಕಿತ್ತು ಹೊರಗೆ ಬಿಸಾಕ್ಬಿಡು. ಇದೆಲ್ಲದನ್ನು ಕಿತ್ತು ಹೊರಗೆ ಬಿಸಾಕಿದಾಗ ನಿನಗೆ ಏನು ಕಾಣುತ್ತಲ್ಲ, ಅಂದರೆ ಒಂದು ರೂಪ ಇಲ್ಲದೆ ಇರೋವಂಥದ್ದು, ಅಥವಾ ಒಂದು ಸಂಕೇತ ಇಲ್ಲದೆ ಇರೋವಂಥದ್ದು, ಈ ರೀತಿಯ ಒಂದು ಸತ್ವ ಏನು ಕಾಣಿಸುತ್ತೆ ಅದೇ ಪರಮಾತ್ಮ ಅಂತ. ನೀನು ಈ ಏನೇನು ಕಾಣ್ತಾ ಇದೆ ಅದ್ರ ಕಡೆಗೆ ಇರುವಂತಹ ನಿನ್ನ ಏಕಾಗ್ರತೆಯನ್ನು ಎಲ್ಲದನ್ನೂ ದೂರ ಮಾಡಿ ನಿನ್ನ ಏಕಾಗ್ರತೆಯನ್ನು ಕಾಣದೇ ಇರುವಂತಹ ಒಂದು ರೂಪದ ಕಡೆಗೆ ಹಾಕು. ನಿನ್ನ ಮತಿಯನ್ನು ಆ ಕಡೆಗೆ ಹೋಗಿಸು ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವ್ರು ಕೊನೆ ಸಾಲಲ್ಲಿ. ಮಂಕುತಿಮ್ಮ ಅಂತ ನಮಗೆಲ್ಲ ಹೇಳ್ತಾ ಇದ್ದಾರೆ, ಅದನ್ನು ಆ ಕಡೆಗೆ ಹೋಗಿಸು ಅಂತ. ಆ ಹೋಗಿಸುವಂತಹ ಪ್ರಯತ್ನವನ್ನು ಮಾಡಿದಾಗ ನಮಗೆ ಆಧ್ಯಾತ್ಮಿಕ ಅರಿವಾಗುತ್ತೆ, ಮತ್ತು ನಮಗೆ ಈ ಪರಮಾತ್ಮನಿಗೆ ಇನ್ನೂ ಹತ್ತಿರ ಆಗ್ತಾ ಹೋಗ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಈ ಕಗ್ಗದಲ್ಲಿ. ನಮಸ್ಕಾರಗಳು.